ರಾಧಾ ಭಗವತಿಯವರು, ನೀವು ನಿಮ್ಮ ಅನುಭವ ಯಾವ್ದು ಒಳ್ಳೆ ಬೆಸ್ಟ್? ಈಗ ಈ ಸಿನಿಮಾದ ಅಪಾಯವಿದೆ ಎಚ್ಚರಿಕೆಯಿಂದ ಬಂದಾಗ ಯಾವತ್ತೂ ಕೂಡ ಮೆಮೊರಿಯಲ್ಲಿ ಉಳಿಯುವಂಥ ಯಾವ್ದಾದ್ರು ವಿಚಾರ ಇದ್ರೆ ಶೇರ್ ಮಾಡಬಹುದಾ ಅಂತ ಹೇಳಿ. ಯಾವತ್ತೂ ಕೂಡ ನೆನಪಿನಲ್ಲಿ ಉಳಿಯುವಂಥ ವಿಚಾರ ಏನಾದಿದ್ರೆ ಶೇರ್ ಮಾಡಬಹುದಾ? ಈ ಶೂಟಿಂಗ್ ಸೆಟ್ನಲ್ಲಾದಂತಹ ಯಾವ್ದಾದ್ರು ಅನುಭವಗಳು ಏನೋ ಯಾವತ್ತೂ ನನಗೆ ನೆನಪಲ್ಲಿರುತ್ತೆಪ್ಪ, ಇದೊಂಥರ ಚೆನ್ನಾಗಿತ್ತು, ಅದು ಇದೊಂಥರ ಕಷ್ಟ ಆಯಿತು, ಇದೊಂಥರ ನೋವಾಯಿತು ಅನ್ನೋದ್ರ ಏನೇ ಇದ್ರು ಅದನ್ನು ಶೇರ್ ಮಾಡಬಹುದಾ? ನನಗೆ ತುಂಬ ಖುಷಿ ಕೊಟ್ಟಿದ್ದು ಅಂದರೆ, ನಾನು ಶೂಟಿಂಗ್ ಎಲ್ಲ ತುಂಬ ಆರಾಮಾಗಿ ಮಾಡಿದ್ವು, ಆಟ ಆಡಿಕೊಂಡು ಇವರೆಲ್ಲ ಅಂದರೆ ನಂದು ಜಾಸ್ತಿ ಕಾರ್ಡ್ ಕಡೆ ಏನೂ ಇರಲಿಲ್ಲ, ಎಲ್ಲ ನಾವು ಆಟ ಆಡ್ಕೊಂಡು ಮಾಡಿದ್ದು ಸಿನಿಮಾ ಶೂಟಿಂಗ್ನ. ಇದು ಅಂದರೆ ಕಾಲೇಜು, ರೋಡ್ ಸೈಡ್, ಅಂದರೆ ಸಿಟಿ ಸೈಡ್ ಅಂತ ಬಂದಾಗ ತುಂಬ ಚೆನ್ನಾಗಾಯಿತು. ನನಗೆ ತುಂಬ ಈಗಲೂ ಕೂಡ ಮರೆಯೋಕ್ಕಾಗದೇ ಇರೋವಂಥದ್ದು ಏನಂದರೆ, ಅಲ್ಲಿ ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳುಗಳು ಅವರೆಲ್ಲ ಬಂದು, ಅಕ್ಕ ನಾನು ನಿಮ್ಮನ್ನು ಡೈಲಿ ನೋಡ್ತೀವಿ, ನನಗೊಂದು ಆಟೋಗ್ರಾಫ್ ಕೊಡ್ತೀರಾ, ಒಂದು ಫೋಟೋ ಕೊಡ್ತೀರಾ ಅಂತ ಹೇಳಿ ಇಡೀ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದುಂಟು ಅವತ್ತು. ಅಂದರೆ ಶೂಟಿಂಗ್ ಆದ ಎಲ್ಲ ದಿನಗಳು ಕೂಡ ಯಾರಾದರೂ ಬರ್ತಾನೆ ಇದ್ದರು. ಅದೊಂದು ನನಗೆ ತುಂಬಾ ಖುಷಿ ಕೊಡುವಂಥದ್ದು. ಆ್ಯಂಡ್ ಅಲ್ಲಿ ಎಲ್ಲರಿಗೂ ಅಂದರೆ ನಾವು ಹೋದಾಗ ನಮ್ಗೆ ಯಾರೂ ಗೊತ್ತಿರಲ್ಲ, ಬಟ್ ಎಲ್ಲರಿಗೂ ನಾವು ಗೊತ್ತಿರ್ತೀವಿ. ಅವರೆಲ್ಲ ನಾನು ನಿಮ್ಮನ್ನು ನೋಡ್ತೀನಿ, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ ಅಂತ ಹೇಳಿದಾಗ ಅದೊಂದು ಖುಷಿ ಆಗುತ್ತಲ್ಲ. ಓಕೆ, ಇಷ್ಟು ಒಳಗಡೆ ಒಂದು ಹಳ್ಳಿಗೆ ಬಂದ್ರೂ ಕೂಡ ಇಷ್ಟು ಜನ ನಮ್ಮನ್ನು ಕಂಡು ಹಿಡಿದು ಮಾತಾಡಿಸ್ತಾರಲ್ಲ, ತನ್ನ ಮನೆ ಮಗಳ ಥರ ನನ್ನ ನೋಡ್ತಾರಲ್ಲ ಅಂತ ಹೇಳಿ ಅದು ಒಂದು ತುಂಬಾ ಖುಷಿಯಾದಂಥ ವಿಚಾರ. ತೀರ್ಥಹಳ್ಳಿಯಲ್ಲಿ ಮೇಜರಾಗಿ ತುಂಬ ಖುಷಿಯಾಗಿದೆ ನನಗಂತೂ ಆ ವಿಚಾರದಲ್ಲಿ. ರಾಧಾ ಭಗವತಿಯವರು, ನೀವು ನಿಮ್ಮ ಅನುಭವ ಯಾವ್ದು ಒಳ್ಳೆ ಬೆಸ್ಟ್? ಈಗ ಈ ಸಿನಿಮಾದ ಅಪಾಯವಿದೆ ಎಚ್ಚರಿಕೆಯಿಂದ ಬಂದಾಗ ಯಾವತ್ತೂ ಕೂಡ ಮೆಮೊರಿಯಲ್ಲಿ ಉಳಿಯುವಂಥ ಯಾವ್ದಾದ್ರು ವಿಚಾರ ಇದ್ರೆ ಶೇರ್ ಮಾಡಬಹುದಾ ಅಂತ ಹೇಳಿ. ಯಾವತ್ತೂ ಕೂಡ ನೆನಪಿನಲ್ಲಿ ಉಳಿಯುವಂಥ ವಿಚಾರ ಏನಾದಿದ್ರೆ ಶೇರ್ ಮಾಡಬಹುದಾ? ಈ ಶೂಟಿಂಗ್ ಸೆಟ್ನಲ್ಲಾದಂತಹ ಯಾವ್ದಾದ್ರು ಅನುಭವಗಳು ಏನೋ ಯಾವತ್ತೂ ನನಗೆ ನೆನಪಲ್ಲಿರುತ್ತೆಪ್ಪ, ಇದೊಂಥರ ಚೆನ್ನಾಗಿತ್ತು, ಅದು ಇದೊಂಥರ ಕಷ್ಟ ಆಯಿತು, ಇದೊಂಥರ ನೋವಾಯಿತು ಅನ್ನೋದ್ರ ಏನೇ ಇದ್ರು ಅದನ್ನು ಶೇರ್ ಮಾಡಬಹುದಾ? ನನಗೆ ತುಂಬ ಖುಷಿ ಕೊಟ್ಟಿದ್ದು ಅಂದರೆ, ನಾನು ಶೂಟಿಂಗ್ ಎಲ್ಲ ತುಂಬ ಆರಾಮಾಗಿ ಮಾಡಿದ್ವು, ಆಟ ಆಡಿಕೊಂಡು ಇವರೆಲ್ಲ ಅಂದರೆ ನಂದು ಜಾಸ್ತಿ ಕಾರ್ಡ್ ಕಡೆ ಏನೂ ಇರಲಿಲ್ಲ, ಎಲ್ಲ ನಾವು ಆಟ ಆಡ್ಕೊಂಡು ಮಾಡಿದ್ದು ಸಿನಿಮಾ ಶೂಟಿಂಗ್ನ. ಇದು ಅಂದರೆ ಕಾಲೇಜು, ರೋಡ್ ಸೈಡ್, ಅಂದರೆ ಸಿಟಿ ಸೈಡ್ ಅಂತ ಬಂದಾಗ ತುಂಬ ಚೆನ್ನಾಗಾಯಿತು. ನನಗೆ ತುಂಬ ಈಗಲೂ ಕೂಡ ಮರೆಯೋಕ್ಕಾಗದೇ ಇರೋವಂಥದ್ದು ಏನಂದರೆ, ಅಲ್ಲಿ ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳುಗಳು ಅವರೆಲ್ಲ ಬಂದು, ಅಕ್ಕ ನಾನು ನಿಮ್ಮನ್ನು ಡೈಲಿ ನೋಡ್ತೀವಿ, ನನಗೊಂದು ಆಟೋಗ್ರಾಫ್ ಕೊಡ್ತೀರಾ, ಒಂದು ಫೋಟೋ ಕೊಡ್ತೀರಾ ಅಂತ ಹೇಳಿ ಇಡೀ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದುಂಟು ಅವತ್ತು. ಅಂದರೆ ಶೂಟಿಂಗ್ ಆದ ಎಲ್ಲ ದಿನಗಳು ಕೂಡ ಯಾರಾದರೂ ಬರ್ತಾನೆ ಇದ್ದರು. ಅದೊಂದು ನನಗೆ ತುಂಬಾ ಖುಷಿ ಕೊಡುವಂಥದ್ದು. ಆ್ಯಂಡ್ ಅಲ್ಲಿ ಎಲ್ಲರಿಗೂ ಅಂದರೆ ನಾವು ಹೋದಾಗ ನಮ್ಗೆ ಯಾರೂ ಗೊತ್ತಿರಲ್ಲ, ಬಟ್ ಎಲ್ಲರಿಗೂ ನಾವು ಗೊತ್ತಿರ್ತೀವಿ. ಅವರೆಲ್ಲ ನಾನು ನಿಮ್ಮನ್ನು ನೋಡ್ತೀನಿ, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ ಅಂತ ಹೇಳಿದಾಗ ಅದೊಂದು ಖುಷಿ ಆಗುತ್ತಲ್ಲ. ಓಕೆ, ಇಷ್ಟು ಒಳಗಡೆ ಒಂದು ಹಳ್ಳಿಗೆ ಬಂದ್ರೂ ಕೂಡ ಇಷ್ಟು ಜನ ನಮ್ಮನ್ನು ಕಂಡು ಹಿಡಿದು ಮಾತಾಡಿಸ್ತಾರಲ್ಲ, ತನ್ನ ಮನೆ ಮಗಳ ಥರ ನನ್ನ ನೋಡ್ತಾರಲ್ಲ ಅಂತ ಹೇಳಿ ಅದು ಒಂದು ತುಂಬಾ ಖುಷಿಯಾದಂಥ ವಿಚಾರ. ತೀರ್ಥಹಳ್ಳಿಯಲ್ಲಿ ಮೇಜರಾಗಿ ತುಂಬ ಖುಷಿಯಾಗಿದೆ ನನಗಂತೂ ಆ ವಿಚಾರದಲ್ಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.